ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಪ್ರಧಾನಿಗೆ ಮದುವೆ ಆಹ್ವಾನ ಪತ್ರ, ಅದಕ್ಕೆ ಸ್ಪಂದಿಸಿ ಶುಭ ಕೋರಿ ಪತ್ರ ಬರೆದು ಸರಳತೆ ಮೆರೆದ ಪ್ರಧಾನಿಯವರು ಮದುವೆ ಸಭೆ ಸಮಾರಂಭಗಳಿಗೆ ಬಂಧು ಬಳಗ, ಸ್ನೇಹಿತರಿಗೆ, ಹಿತೈಷಿಗಳಿಗೆ ಆಹ್ವಾನ ಪತ್ರ ಕೊಡುವುದನ್ನ ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ಯುವಕ ಪ್ರಧಾನಿಗೆ ಮದುವೆ ಆಹ್ವಾನ ಪತ್ರಿಕೆ ಕಳಿಸಿ ವಿಶೇಷತೆ ಮೆರೆದಿದ್ದಾನೆ. ಮಸ್ಕಿ ತಾಲೂಕಿನ ಕಾನಿಹಾಳ ಗ್ರಾಮದ ಯುವಕ ರಾಜೇಶ್ ನಾಯಕ ಕುರ್ಲಿ ಮದುವೆಯು ಸವಿತಾ ಅವರ ಜೊತೆ ಮೇ 13ರಂದು ಮುಗಿದಿದೆ. ವಿಶೇಷ ಮತ್ತು ವಿಭಿನ್ನವಾಗಿ ದೇಶದ ಪ್ರಧಾನಿಯವರಿಗೆ ದೆಹಲಿಯ ಪ್ರಧಾನಿ ಮಂತ್ರಿ ಕಚೇರಿಗೆ ರಾಜೇಶ್ ಕುರ್ಲಿ ಸ್ಪೀಡ್ ಪೋಸ್ಟ್ ಮಾಡುವ ಮೂಲಕ ಮದುವೆ ಆಹ್ವಾನಿಸಿ ಪತ್ರಿಕೆ ಕಳಿಸಿದ್ರು. ಈ ಆಹ್ವಾನ ಪತ್ರಿಕೆ ಸ್ವೀಕರಿಸಿದ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನವ ದಂಪತಿಗಳಿಗೆ ಶುಭ ಕೋರಿ ನಿಮ್ಮ ದಾಂಪತ್ಯ ಜೀವನ ಸುಖಕರ, ಆರೋಗ್ಯಕರ ಕೂಡಿರಲಿ ಎಂಬ ಸಂತೋಷದೊಂದಿಗೆ ಪತ್ರದ ಮೂಲಕ ಕಳಿಸಿದ್ದು, ಪ್ರಧಾನಿಯಾಗಿ ದೇಶದ ಜವಾಬ್ದಾರಿ, ಒತ್ತಡ ಇದೆಲ್ಲದರ ಜೊತೆಗೆ ಒಬ್ಬ ಸಾಮಾನ್ಯ ಪ್ರಜೆಯ ಪತ್ರಕ್ಕೆ ಗೌರವ, ಮನ್ನಣೆ ಕೊಟ್ಟಿದ್ದು ಅವರ ಸರಳತೆ ಎದ್ದು ಕಾಣುತ್ತಿದೆ. ಇದಕ್ಕೆ ರಾಜೇಶ್ ನಾಯಕ್ ಕುರ್ಲಿ ಮತ್ತು ಕುಟುಂಬಸ್ಥರು, ಗ್ರಾಮಸ್ಥರು ಸಂತೋಷ, ಸಂಭ್ರಮ ಮನೆ ಮಾತಾಗಿದ್ದು, ಈ ಸುದ್ದಿ ಜಿಲ್ಲೆಯಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಖುಷಿಯ ವಿಚಾರ. ನಮಸ್ಕಾರ. ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಮ ಹತ್ರ ಬಂದಿರೋ ವಿಷಯ ಏನಪ್ಪ ಅಂತಂದ್ರೆ, ನಮ್ಮಿಬ್ರದ್ದು ಇದೇ ತಿಂಗಳು 13ನೇ ತಾರೀಕು ವಿವಾಹ ನಡೀತು. ಈ ಒಂದು ವಿವಾಹ ಮಹೋತ್ಸವಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಆಹ್ವಾನ ಕೊಟ್ಟಿದ್ವಿ. ಸ್ಪೀಡ್ ಪೋಸ್ಟ್ ಮುಖಾಂತರ ನಮ್ಮ ಲಗ್ನ ಪತ್ರಿಕೆಯನ್ನು ಕಳಿಸಿ ಅವರು ಈ ಒಂದು ಮದುವೆಗೆ ಬರ್ಬೇಕಂತೇಳಿ ನಾವು ಆಹ್ವಾನ ಕೊಟ್ಟಿದ್ವಿ. ಮತ್ತು ಅವರಿಂದ ನಾವು ಜಾಸ್ತಿ ಅಪೇಕ್ಷೆ ಪಟ್ಟಿದ್ದಿಲ್ಲ. ಕೇವಲ ಒಂದು ಲೆಟರ್ ಬಂದ್ರೆ ಸಾಕು, ಶುಭ ಸಂದೇಶ ಬಂದ್ರೆ ಸಾಕು ಅಂತ ಅನ್ಕೊಂಡಿದ್ವಿ. ಅದೇ ರೀತಿಯಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನಮಗೆ ಮಾರನೇ ದಿನ ನಮಗೆ ಒಂದು ಶುಭ ಸಂದೇಶದ ಪತ್ರವನ್ನು ಕಳಿಸಿದ್ದಾರೆ. ತುಂಬಾ ಸಂತೋಷ ಆಗ್ತದೆ. ನಮಗೂ ಮತ್ತು ನಮ್ಮ ಕುಟುಂಬದವರಿಗೂ ತುಂಬಾ ಹರ್ಷವನ್ನು ವ್ಯಕ್ತಪಡಿಸೋಕೆ ಪದಗಳೇ ಸಾಲ್ತಾ ಇಲ್ಲ. ಅಷ್ಟೊಂದು ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಒಬ್ಬ ದೇಶದ ಸಾಮಾನ್ಯ ನಾಗರಿಕ ಪ್ರಜೆಯನ್ನ ಗುರುತಿಸಿ ನಮ್ಮ ಪತ್ರಕ್ಕೆ ಸ್ಪಂದಿಸಿ ಒಂದು ಶುಭ ಹಾರೈಕೆಯ ಪತ್ರವನ್ನು ಕಳಿಸಿದ್ದಾರೆ ಅಂತಂದ್ರೆ ಅವರಿಗೆ ನಾವು ತುಂಬಾ ಚಿರಋಣಿ ಆಗಿರ್ತೀವಿ. ಮತ್ತೊಮ್ಮೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಮತ್ತು ನನ್ನ ಕುಟುಂಬ ಸದಾ ಚಿರಋಣಿಯಾಗಿ ಇರ್ತೀವಿ ಅಂತೇಳಿ ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. 13/4/2026ರಂದು ಕಾನಿಯಾಳ್ ಗ್ರಾಮದ ರಾಜೇಶ್ ನಾಯಕ್ ಅವರ ಒಂದು ಮದುವೆ ಸಮಾರಂಭ ನಡೆದಿದೆ. ಆ ಒಂದು ಮದುವೆ ಕಾರ್ಯಕ್ಕೆ ಭಾರತದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಮದುವೆ ಆಮಂತ್ರಣವನ್ನು ಕಳಿಸಲಾಗಿತ್ತು. ಆ ಒಂದು ಆಮಂತ್ರಣ ಕೊಟ್ಟಂತ ಒಂದು ಆಮಂತ್ರಣಕ್ಕೆ ಮನ್ನಿಸಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಒಂದು ರಾಜೇಶ್ ಮತ್ತು ಸವಿತಾ ದಂಪತಿಗಳಿಗೆ ಒಂದು ಶುಭಾಶೀರ್ವಾದವನ್ನ ಪತ್ರದ ಮೂಲಕ ತಿಳಿಸಿರುತ್ತಾರೆ. ಆದ್ದರಿಂದ ಆ ಒಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಈ ಒಂದು ಕರೆಗೆ ಹೋಗೊಟ್ಟು ಶುಭಾಶೀರ್ವಾದ ಕಳಿಸಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ, ಮಸ್ಕಿ ಮಂಡಲದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.